ಹೇ ಬುಡ್ಡಿ, ನಮ್ದ ಮೇಲೆ ಜೋರ್ಗೆ ಮಾಡ್ತೀಯಾ ಇನ್ನೊಂದ್ಸಲ? ಹಾ ಇಲ್ಲ ಇಲ್ಲ, ಇನ್ ಮುಂದೆ ಯಾವತ್ತೂ ನಿನ್ನ ಬೈಯಲ್ಲ ಬಾನು. ನಿಮ್ದು ಏನ್ ಆಗ್ತಿರೋ ಅದನ್ನ ತಿನ್ಕೊಂಡು ನೀನ್ ಹೇಳಿದ ಕೆಲ್ಸಗೆ ಮಾಡ್ಕೊಂಡು ಮೂಲೆಯಲ್ಲಿ ಒಂದು ನಾಯಿ ತರ ಬಿದ್ದಿರ್ತೀನಿ, ಆಯ್ತಾ? ಬಿಟ್ಬಿಡೆ ಬಾನು, ನಮ್ದಕ್ಕೆ ತಪ್ಪಿಗೆ ಆಯ್ತು. ಇಷ್ಟ ದಿನ ನಿಮ್ದಕ್ಕೆ ಬೈದಿದ್ದು ಇಷ್ಟು ಕೇಳ್ಕೊಂತಾ ಇದ್ದೀನಿ, ಇನ್ನೂ ನನ್ ಮೇಲೆ ಕರುಣೆಗೆ ಬಂದಿಲ್ವಾ? ನಾನು ನಿಮ್ದು ಹತ್ತೆಗೆ ಇದ್ದೀನಿ ಬಾನು, ನಿಮ್ದು ಯಜಮಾನ್ರಿಗೆ ತಾಯಿ ಇದ್ದೀನಿ. ಆ ತರ ಭಯಾಗೆ ಇರ್ಬೇಕು ನಮ್ದು ಮೇಲೆ ನಿಮ್ದಕ್ಕೆ. ನಾನು ಏನ್ ಹಾಕಿನೋ ಅದನ್ನ ತಿನ್ಕೊಂಡು ಬಾಲ ಮುದ್ರಕೊಂಡು ಮೂಲೆಯಲ್ಲಿ ಬಿಟ್ಕೊಳ್ಳೋದೆ ಅಷ್ಟೇ. ಇನ್ ಮುಂದಕ್ಕೆ ಏನಾದ್ರು ಬಾಲಾಗೆ ಬಿಚ್ಚಿದೆ ಕಟ್ಗೆ ಮಾಡ್ಬಿಡ್ತೀನಿ ಬಾಲ. ಏನೇ ಭಾಗ್ಯಮ್ಮ, ಈ ಬಾಲ ಇವತ್ತು ಹಿಂಗ ಆಡ್ತಾ ಇದ್ದಾಳೆ. ಎಣ್ಣೆ ಕುಡ್ದಿರೋದಕ್ಕೆ ಇಷ್ಟೊಂದು ಧೈರ್ಯ ಬಂದ್ಬಿಟ್ಟೈತಿ. ಅಲ್ಲ, ಇಷ್ಟು ವರ್ಷ ಅತ್ತೆ ಮೇಲೆ ಇದ್ದಿದ್ ಸಿಟ್ಟೆಲ್ಲ ಇವತ್ತೇ ತೋರಿಸ್ತಾ ಇದ್ದಾಳೆ. ಅವ್ರ ಅತ್ತೆ ನೋಡಿ ಹಂಗೆ ಎದ್ರಿಕೊಂಡು ಬಾಯಿ ತೆರ್ಕೊಂಡು ಎದ್ರಿಕೊಂಡು ನಿಂತಿರೋದ್ ನೋಡಿ ಅವ್ರ ಅತ್ತೆ. ಅವಳಿಗೂ ಸರಿಯಾಗಿ ಆಗ್ಬೇಕು ಸುಮ್ನೀರ್, ಅವಜ್ಜಿಗೆ ಸರಿಯಾಗಿ ಆಗ್ಬೇಕು ಸುಮ್ನೀರ್, ಅವಜ್ಜಿಗೆ ಹಿಂಗೆ ಆಗ್ಬೇಕು. ನಾವೇನ ಹೇಳಕ್ ಬಂದ್ರೆ ನೀವ್ಯಾರು ಹೇಳಕ್ಕೆ ಅಂತ ಹೇಳಿ ನಮ್ಮನ್ನು ಬೈಯಾಳು. ಹೇ ಬುಡ್ಡಿ, ಏನು ಇನ್ನು ಮಕಾಗೆ ನೋಡ್ತಾ ಇದ್ಯಾ? ನಮ್ದು ಕಾಲ್ಗೆ ಮುಟ್ಟಿ ನಮಸ್ಕಾರಗೆ ಮಾಡು. ತಪ್ಪಾಯ್ತು ನಮ್ದು ಇಷ್ಟ ದಿನ ಮಾಡಿದ್ದು, ಇನ್ಮೇಲೆ ನಿಮ್ದು ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ ಅಂತ ಹೇಳಿ ಕಾಲ್ ಮುಟ್ಟಿ ನಮಸ್ಕಾರಗೆ ಮಾಡು. ಆಯ್ತು ಕಣೆ ಬಾನು, ನಾನು ಇಷ್ಟ ದಿನ ಬೈದಿದ್ದು ತಪ್ಪಾತು. ಇನ್ ಮುಂದಕ್ಕೆ ನೀನ್ ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ. ನನ್ನ ಕ್ಷಮಿಸ್ಬಿಡು, ನನ್ ಬಿಟ್ಬಿಡು, ನಾನು ಏನು ಮಾಡಕ್ ಹೋಗ್ಬೇಡ. ಆಯ್ತು ಆಯ್ತು, ನಿಮ್ದಕ್ಕೆ ಕ್ಷಮೆಗೆ ಕೊಡ್ತೀನಿ. ಹೆದ್ದಳ ಮೇಲೆ. ನಿಮ್ದು ಬೇಟ ಹೇಳುವುದಾ? ಎಷ್ಟೊತ್ತು ಬರೋದು ಮನೆಗೆ? ನಮ್ದು ಬೇಟ ಈಗ ಬರ್ತಾನೆ ಅನ್ಸುತ್ತೆ. ಹೋಗಿ ಬಿರಿಯಾನಿಗೆ ರೆಡಿ ಮಾಡು. ಅವನು ಬೆಳಗ್ಗೆ ಹೇಳೋಗಿದ್ದ ತಾನೆ, ಸಾಯಂಕಾಲ ಬರ್ತೀನಿ ಬೇಗ ಬಿರಿಯಾನಿಗೆ ಮಾಡು ಅಂತ ಹೇಳಿ. ಹೋಗು ಬಿರಿಯಾನಿಗೆ ಮಾಡು, ಹೋಗು. ನಮ್ದು ಬಿರಿಯಾನಿಗೆ ಮಾಡ್ಬೇಕು? ನಿಮ್ದು ಏನು ಗೆಣಸ್ಗೆ ಕೇಳ್ತೀರಾ? ಹೋಗಿ ಬುಡ್ಡಿ, ಹೋಗು, ಹೋಗಿ ಬಿರಿಯಾನಿಗೆ ರೆಡಿ ಮಾಡು ಬೇಗ. ನಮ್ದಕ್ಕೆ ಹೊಟ್ಟೆಗೆ ತುಂಬಾ ಹಸಿವಾಗ್ಬಿಟ್ಟಿದೆ, ಬೇಗ ಊಟಗೆ ಮಾಡ್ಬೇಕು. ಹೋಗು ಬಿರಿಯಾನಿಗೆ ರೆಡಿ ಮಾಡು, ಹೋಗು. ಹೇ ಬಾನು, ನಿಮ್ದಕ್ಕೆ ಹೆಂಗೆ ಆಗಿದೆ ಏನೋ? ನಮ್ದು ಹಮ್ಮಿ ಮೇಲೆ ಅಷ್ಟು ಜೋರ್ಗೆ ಮಾಡ್ತಾ ಇದೆಯಲ್ಲ. ಅಯ್ಯೋ ಮುಸ್ತಫಾ ಬೇಟಾ, ಏನು ಮಾತ್ಕೆ ಹಾಡ್ಬೇಡ, ಸುಮ್ಮನೆ ಇರು. ಅದಕ್ಕೆ ಯಾಕೋ ಇವತ್ತು ದೆವ್ವ ಮೆಟ್ಕೊಂಡಿರೋ ತರ ಹಾಡ್ತಾಳೆ. ಏನೋ ಹೆಣ್ಣೆಗೆ ಕುಡಿದಿದ್ದಾಳಂತೆ, ಅದಕ್ಕೆ ನನ್ ಮೇಲೆ ಅವಾಗಿಂದ ಜೋರ್ಗೆ ಮಾಡ್ತಾ ಇದ್ದಾಳೆ. ಸುಮ್ಮನೆ ಇರು, ನೀನು ಏನು ಮಾತಾಡ್ಬೇಡ. ನೀನ್ ಮಾತಾಡಿದ್ರೆ ನಿಮ್ದಕ್ಕೆ ಜೋರ್ಗೆ ಮಾಡಿ ಬೈತಾಳೆ ನೋಡು, ಬಾಯಿಗೆ ಬಂದಂಗೆ. ಏನು ಮಾತಾಡ್ಬೇಡ, ಸುಮ್ಮನೆ ಇರು. ನಮ್ದಕ್ಕೆ ಹೋಗಿ ಬಿರಿಯಾನಿಗೆ ರೆಡಿ ಮಾಡ್ತೀನಿ. ಏ ಬಾನು, ನಾಚಿಕೆಗೆ ಆಗಲ್ವಾ? ಎಣ್ಣೆಗೆ ಕುಡ್ದು ತೂರಾಡ್ಕೊಂಡು ನಮ್ದು ಹಮ್ಮಿ ಮೇಲೆ ಜೋರ್ಗೆ ಮಾಡ್ತಾ ಇದೆಯಲ್ಲ. ನಿಮ್ದು ಹಮ್ಮಿ ಮೇಲೂ ಜೋರ್ ಮಾಡ್ತೀನಿ, ನಿಮ್ದು ಮೇಲೂ ಜೋರ್ಗೆ ಮಾಡ್ತೀನಿ. ಏನಿವಾಗ ಹೆಂಗೆ ಮಾಡ್ತೀರಾ ನಿಮ್ದು ಇಬ್ರಿಗೂ ಸೇರ್ಕೊಂಡು? ಏನು ಮಾಡ್ಲಿಕ್ಕೆ ಆಗಲ್ಲ. ನಮ್ದು ಶಾದಿ ಆಗಿ ಬಂದಾಗಿಂದ ನೋಡ್ತಾಳೆ ಇದ್ದೀನಿ. ನಮ್ದು ಒಂದ್ ದಿವಸ ಕೂಡ ನೆಮ್ಮದಿ ಆಗಿ ಈ ಮನೇಲಿ ಊಟಕ್ಕೆ ಮಾಡಿಲ್ಲ ಗೊತ್ತಾ? ನಿಮ್ದು ಹಮ್ಮಿಯಿಂದ ಇಷ್ಟೆಲ್ಲ ಅಯ್ಯೋ ಅಂತ ಅನ್ಸಿದ್ದಾರೆ ನಿಮ್ದು ಹಮ್ಮಿ. ಇದ್ರ ಬಗ್ಗೆ ನಿಮ್ದು ಏನಾದ್ರೂ ಕೇಳಿದ್ದೀರಾ ಯಾವತ್ತಾದ್ರೂ? ಹೆಂಡತಿ ಅಂತ ಹೇಳಿ ಊಟಕ್ಕೆ ಮಾಡಿದ್ಯಾ ಇಲ್ವಾ ಅಂತ ಹೇಳಿ ಏನಾದ್ರೂ ವಿಚಾರಣೆ ಮಾಡಿದ್ರಾ ನಿಮ್ದು? ಏನೂ ಇಲ್ಲ ತಾನೆ? ಈಗ ದೊಡ್ಡದಾಗಿ ಬಂದ್ಬಿಟ್ರು ಹಮ್ಮಿ ಮೇಲೆ ಜೋರ್ಗೆ ಮಾಡ್ತೀಯಾ ಅಂತ ಹೇಳಕ್ಕೆ. ಅಯ್ಯೋ ಮುಸ್ತಫಾ ಬೇಟಾ, ನಮ್ದಕ್ಕೆ ಅಂತೂ ಈ ಬಾನು ಸರಿಯಾಗಿ ಒಯ್ದಿದ್ದಾಳೆ. ಅವಾಗೆ ನಿಮ್ದಕ್ಕೂ ಕೂಡ ಅದೇ ತರ ಮಾಡಿಗಿಡಳು. ಸುಮ್ಮನೆ ಇರು ಬೇಟಾ, ಅವಳದಕ್ಕೆ ಮಾತೆ ಆಡಿಸ್ಬೇಡ. ಸ್ವಲ್ಪ ನಶೆಗೆ ಕಮ್ಮಿ ಆಗ್ಲಿ, ಆಮೇಲೆ ವಿಚಾರಿಸುವಂತೆ ಅವಳನ್ನ. ಸುಮ್ಮನೆ ಇರು ಹಮ್ಮಿ, ಇವಳದಕ್ಕೆ ಏನೋ ಜಾಸ್ತಿಗೆ ಆಗ್ಬಿಟ್ಟಿದೆ ಅಲ್ಲ. ಈ ತರ ಹೆಣ್ಣೆಗೆ ಕುಡಿದ್ರೆ ನಮ್ದು ಮರ್ಯಾದೆ ಏನಾಗ್ಬೇಡ ಹೇಳು. ಇರು, ಇವಳಿಗೆ 4 ಬಾರಿಸ್ತೀನಿ, ಆವಾಗ ನಶೆ ಎಲ್ಲ ಹೋಗ್ಬಿಡುತ್ತೆ. ಮುಸ್ತಫಣ್ಣ ಹೋಗ್ಲಿ ಬಿಡಪ್ಪ, ಒಂದಿಡು ಕುಡ್ದಿರೋದು ಇಳಿಲಿ, ಆಮೇಲೆ ಅವಳೇ ಸಮಾಧಾನ ಮಾಡ್ಕೊಂತಾಳೆ. ಸುಮ್ನಿರು, ನೀನ್ ಜೋರಾಗಿ ಮಾತಾಡಿದ್ರೆ ಅವಳಿಗೂ ಸಿಟ್ಟು ಬರುತ್ತೆ. ಇವಾಗ ಏನು ಮಾತಾಡಕ್ ಹೋಗ್ಬೇಡ್ರಿ, ಒಂದ್ ಸ್ವಲ್ಪ ಹೊತ್ತು ಸುಮ್ನಿರ್ರಿ, ಏನು ಆಗಲ್ಲ. ಸುಮ್ನಿರ್ ಗುಂಡಜ್ಜಿ, ಇವಳದಕ್ಕೆ ಸುಮ್ನೆ ಬಿಟ್ರೆ ಇನ್ನೊಂದ್ ದಿವಸನು ಕುಡ್ದು ಊರೆಲ್ಲ ತೂರಾಡ್ಕೊಂಡ್ ಬಿಡ್ಬಿಡ್ತಾಳೆ. ಇವತ್ತು 4 ಬಾರಿಸಿದ್ರೆ ಇನ್ನೊಂದ್ ದಿವಸ ಇಂಥ ಕೆಲಸ ಮಾಡಲ್ಲ ಅವಳು. ಮುಸ್ತಫಣ್ಣ ಅವಳೇನು ಎಣ್ಣೆ ಕುಡಿಬೇಕು ಅಂತ ಹೇಳಿ ಕುಡ್ದಿಲ್ಲ, ಕೆಮ್ಮಿನ ಟಾನಿಕ್ ಅಂತ ಹೇಳಿ ಅಮ್ಮಂಜ ಕೊಟ್ಟಿರೋದು ಇಸ್ಕೊಂಡು ಕುಡ್ದು ಹಿಂಗ ಆಡ್ತಾ ಇದ್ದಾಳೆ ಅಷ್ಟೇನೆ. ಸುಮ್ನಿರು, ಏನು ಆಗಲ್ಲ, ನೀನು ಒಯ್ಯಕ್ ಹೋಗ್ಬೇಡ ಅವಳನ್ನ. ಎಣ್ಣೆ ಕುಡ್ದು ಗಂಡನ ಮೇಲೆ ಜೋರ್ ಮಾಡ್ತೀಯಾ? 4 ಬಾರಿಸ್ತೀನಿ, ನೋಡ್ತಾ ಇರು. ಗಂಡ ಅಂತೆ ಗಂಡ, ನೀನೆಂತ ಗಂಡನೋ ನಿಮ್ಮ ಅಜ್ಜಿ ಪಿಂಡ. ಯಾವಾಗ್ಲೂ ಹಮ್ಮಿ ಮಾತೆ ಕೇಳ್ತಾ ಇರ್ತೀಯಲ್ಲ. ಹೆಂಡತಿ ಅಂತ ಹೇಳ ಯಾವತ್ತಾದ್ರೂ ಒಂದ್ ಸೀರೆಗೆ ತಂದ್ಕೊಟ್ಟಿದ್ಯಾ ಇಲ್ಲ ಒಂದ್ ನೈಟಿಗೆ ತಂದ್ಕೊಟ್ಟಿದ್ಯಾ? ಬಂದ್ಬಿಟ್ಟ ದೊಡ್ಡದಾಗಿ ಗಂಡ ಅಂತ ಹೇಳಿ ಹೇಳ್ಕೊಳ್ಳೋದಕ್ಕೆ. ಈಗ ಹೆಂಡತಿ ಅಂದ್ರೆ ಏನು ಆಟದ ಸಾಮಾನ್ಗೆ ಮಾಡ್ಕೊಂಡ್ಬಿಟ್ಟಿದ್ಯಾ ನಿಮ್ದು ಹೇಳ್ದಂಗೆ ಕೇಳಕ್ಕೆ? ಅಯ್ಯೋ ಲೇ ಬಾನು, ನಿನ್ ಗಂಡನ್ನೇ ಒದಿತಾ ಇದೆಯಲ್ಲೇ. ಅವ್ನು ನಿನ್ ಗಂಡ ಕಣಿ, ಅವ್ನು ಒದಿಬಾರ್ದು ಕಣಿ. ಗಂಡ ಆದ್ರೂ ಅಷ್ಟೇ, ಯಾವನಾದ್ರೂ ಅಷ್ಟೇ. ಹೆಂಡತಿ ಮೇಲೆ ಪ್ರೀತಿ ಇಲ್ಲ ಅಂದ್ರೆ ಅವನೆಂತ ಗಂಡ ಲಕ್ಷ್ಮಿಂದು ಹಕ್ಕ. ಸುಮ್ಮನೆ ಇರು, ಇಂಥ ಗಂಡ ಇದ್ರೆ ಎಷ್ಟು ಹೋದ್ರೆ ಅಷ್ಟೇ ಹೇಳು. ಯಾಕೋ ದೂರಾಗಿ ಹೊರಡ್ತಾ ಇದೆಯಲ್ಲ? ನಮ್ದು ಮೇಲೆ ಕೈಗೆ ಮಾಡ್ತೀಯಾ ಹಮ್ಮಿ ಮಾತು ಕೇಳ್ಕೊಂಡು?
ಅಯ್ಯೋ ಬಾನು, ಯಾಕೆ ಈ ತರಗೆ ಹಾಡ್ತಾ ಇದೆಯಲ್ಲ? ಆ ಗಂಡನೇ ಯಾರಾದ್ರೂ ಹೊಡಿತಾರ? ಇಲ್ಲ, ನಿಮ್ದಕ್ಕೆ ಪಪ್ಪಿಗೆ ಕೊಡ್ಬೇಕು. ಹಾ, ನಮ್ದು ಮೇಲೆ ನೀವು ಎಷ್ಟು ದಿನ ಕೈಗೆ ಮಾಡಿಲ್ಲ ಹೇಳು? ಹಾ, ಅದನ್ನೆಲ್ಲ ಬಡ್ಡಿ ಸಮೇತ ಇವತ್ತು ನಿಮ್ದಕ್ಕೆ ಯಾವ ತರ ಕೊಡ್ತೀನಿ ನೋಡು. ಹಾ, ಅರೆ ಬೇಟಾ, ನಿಮ್ದಕ್ಕೆ ಮರ್ಯಾದೆಗೆ ತೆಗಿತಾಳೆ ಹೇಳು. ನಿಮ್ದಕ್ಕೆ ಹೊಯ್ದು ಬಿಟ್ಟು ಈ ಕಡೆ ಬಾ, ಅವಳ ಹತ್ರ ಜಗಳಗೆ ಮಾಡ್ಬೇಡ. ಇವತ್ತು ಸ್ವಲ್ಪ ನಶೆಗೆ ಇಳಿಲಿ, ಆಮೇಲೆ ವಿಚಾರಿಸುವಂತೆ ಅವಳನ್ನ. ಹೇ ಗಂಡ, ಇನ್ಮೇಲೆ ಈ ಮನೇಲಿ ಏನಿದ್ರು ನಂದೇ ಅಧಿಕಾರ. ನಾನ್ ಹೇಳ್ದಂಗೆ ನೀನ್ ಕೇಳ್ಬೇಕು. ನಿಮ್ದು ಹಮ್ಮಿನೂ ಕೇಳ್ಬೇಕು, ನಿಮ್ದ ಹಬ್ಬನು ಕೇಳ್ಬೇಕು. ಎಲ್ರು ನನ್ ಮಾತೆ ಕೇಳ್ಬೇಕು. ಈ ಮನೇಲಿ ನಾನ್ ಏನ್ ಮಾಡ್ತೀನೋ ಅದನ್ನೇ ತಿನ್ಬೇಕು ಅಷ್ಟೇ. ಇಲ್ಲ ಅಂದ್ರೆ ಏನು ಇಲ್ಲ, ನಿಮ್ದು ಗ್ರಾಚಾರಾಗಿ ಬಿಡ್ಸು, ಮನೆಗೆ ಬಿಟ್ಟು ಹೊಡ್ಸ್ಬಿಡ್ತೀನಿ. ಹುಷಾರ್. ಹೋಗ್ಲಿ ಬಿಡೆ ಬಾನು, ಹೋಗ್ಲಿ ಬಿಡು. ತಪ್ಪಾಯ್ತು ಅಂತ ಹೇಳಿ ನಿಮ್ಮ ಅತ್ತೆನೂ ಕಾಲಿ ಬಿಡ್ಲು, ನಿನ್ ಗಂಡನೂ ಆಯ್ತು ಅಂತ ಹೇಳಿ ಒಪ್ಕೊಂಡಿದ್ದಾನಲ್ಲ, ಹೋಗ್ಲಿ ಬಿಡು. ಯಾಕಂಗ್ ಬೈತೀಯ ಒಂದೇ ಸಮಕೇನೆ? ಇನ್ಮೇಲೆ ಅವ್ರು ನಿಮ್ಗೆ ತೊಂದ್ರೆ ಕೊಡಲ್ಲ, ಸುಮ್ನಿರು. ಭಾಗ್ಯಂದು ಹಕ್ಕ, ಭಾಗ್ಯಂದು ಹಕ್ಕ, ನಮ್ದಕ್ಕೆ ಎಷ್ಟು ಅಯ್ಯೋ ಅಂತ ಅನ್ಸಿದ್ದಾರೆ. ನಮ್ದು ಹತ್ತೆ ಮತ್ತೆ ನಮ್ದು ಗಂಡ ಅಂತ ಹೇಳಿ ನಿಮ್ದಕ್ಕೆ ಗೊತ್ತಲ್ಲ. ಅಯ್ಯೋ, ನಮ್ದು ಯಾವ ತರ ಸಂಸಾರಗೆ ಮಾಡ್ಬೇಕು ಹೇಳಿ? ಈ ತರ ಗಂಡ ಮತ್ತೆ ಹತ್ತೆಗೆ ಇದ್ರೆ. ನಮ್ದು ತವ್ರ ಮನೇಲಿ ಕೂಡ ನಮ್ದು ಅಮ್ಮಿಗೆ ಮತ್ತೆ ಅಪ್ಪಗೆ ತುಂಬಾ ಕಷ್ಟ ಆಗೈತಿ. ಅಲ್ಗೂ ಹೋಗಕ್ಕೆ ಆಗಲ್ಲ, ಇಲ್ಲೂ ಸಂಸಾರಗೆ ಮಾಡ್ಕೊಂಡು ಇರಕ್ಕಾಗಲ್ಲ. ಒಂದ್ ದಿವಸನೂ ನೆಮ್ಮದಿಗೆ ಇಲ್ಲ ಅಂದ್ರೆ ನಮ್ದು ಯಾವ ತರ ಜೀವನಗೆ ಮಾಡ್ಬೇಕು ಹೇಳಲ್ಲ ಭಾಗ್ಯಂದು ಹಕ್ಕ. ಹೋಗ್ಲಿ ಬಿಡೆ ಬಾನು, ಹೋಗ್ಲಿ ಬಿಡು. ಏನ್ ಬೇಜಾರ್ ಮಾಡ್ಕೋಬೇಡ. ಇನ್ ಮುಂದಕ್ಕೆ ಚೆನ್ನಾಗಿ ನೋಡ್ಕೊಂತಾರೆ ನಿನ್ನ. ಮುಸ್ತಫಣ್ಣ ಚೆನ್ನಾಗಿ ನೋಡ್ಕೊಂತಲ್ವೇನಣ್ಣ? ಬುಬ್ಬಜ್ಜಿ. ಅಯ್ಯೋ ಭಾಗ್ಯಮ್ಮ, ಇಷ್ಟೆಲ್ಲ ಆದ್ಮೇಲೆ ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಅಂತಂದ್ರೆ ನಮ್ದಕ್ಕೆ ಹುಳಿಗಾಲಾಗೆ ಇಲ್ಲ. ನೋಡ್ಕೊಂತೀವಿ ಬಾನು. ಬಾನು, ನಿಮ್ದಕ್ಕೆ ಏನು ಬೇಜಾರಿಗೆ ಮಾಡ್ಕೋಬೇಡ. ಇನ್ಮೇಲೆ ನಿಮ್ದು ಹೇಳ್ದಂಗೆ ಕೇಳ್ತೀವಿ. ನಿಮ್ದಕ್ಕೆ ಏನ್ ಬೇಕೋ ಎಲ್ಲ ತಂದ್ಕೊಡ್ತೀನಿ. ತಂದ್ಕೊಡ್ಲಿಲ್ಲ ಅಂತಂದ್ರೆ ಇವತ್ತು ಯಾವ ತರ ಬಿಸಿ ಬಿಸಿ ಕಜ್ಜಾಯಿಗೆ ಕೊಟ್ನಲ್ಲ, ನೆನ್ಪಲ್ಲಿ ಇಟ್ಕೊಳ್ಳಿ ಇಬ್ರು. ಏ ಭಾಗ್ಯಮ್ಮ, ಲಕ್ಷ್ಮಕ್ಕ, ಅವಳಕ್ಕೆ ಕರ್ಕೊಂಡೋಗಿ ಸ್ವಲ್ಪ ತಣ್ಣೀರ್ಗೆ ಸುರೀರಿ ತಲೆ ಮೇಲೆ. ಕುಡ್ದಿರೋ ನಶೆ ಹಿಳಿಲಿ. ನಮ್ದಕ್ಕೆ ಅಂತೂ ಅವಾಗಿಂದ ಅವಳ ಬೈಗುಳ ಕೇಳಿಸ್ಕೊಳಕ್ಕೆ ಆಗ್ತಾ ಇಲ್ಲ. ಹ್ಞೂ ಕಣಿ ಲಕ್ಷ್ಮಕ್ಕ, ಕರ್ಕಡ್ರಿ ತಣ್ಣೀರನ ಸೂರ್ಯನ ಒಂದಿಟ್ಟ ತಲೆ ಮೇಕಿ. ಒಂದಿವ್ಸ ಮಜ್ಗೆನು ತಾಂಬರ್ಬಾ, ಯಾರ ಮನೆಗನ ಇಸ್ಕೊಂಡು ಮಜ್ಗೆ ಕುಡ್ಸೋಣ, ಕಮ್ಮಿ ಆಗುತ್ತೆ. ಬಾರೇ ಬಾನು ಬಾ. ಭಾಗ್ಯಮ್ಮ, ನಿನ್ ಮೇಲ್ ಒಳ್ಳೆ ಕೂಸುಮರಿ ಮಾಡ್ಕೊಂಡಂಗ್ ಕೂಕೊಂಡಂಗೆ ನಿನ್ ಮೇಲ್ ಬುಜುಕ್ ಹೊರಕೊಂಡೆ ಬತ್ತಾ ಇದ್ದಾಳಲ್ಲಿ. ಬರ್ಲಿ ಬಿಡತ್ಲಾಗೆ ಲಕ್ಷ್ಮಕ್ಕ. ಪಾಪ ಏನ್ ಮಾಡೋದ, ಅವಳು ಗೊತ್ತಿಲ್ದೆ ಕುಡ್ದು ಹಿಂಗ ಆಡ್ತಾ ಇದ್ದಾಳೆ. ನಡೀರಿ, ಮಜ್ಜಿಗೆ ಕುಡ್ಸಿ ಒಂದಿವ್ಸ ತಣ್ಣೀರ ತಲೆ ಮ್ಯಾಗ ಸುರಿಯ. ನೋಡ್ದ ಬೇಟ, ನಿಮ್ದು ಬೀಬಿ ಯಾವ ತರ ಹಾಡದ್ಲ ಇವತ್ತು ಅಂತ ಹೇಳಿ. ನಮ್ದು ಮರ್ಯಾದೆಗೆ ಕಳೆದಿದ್ದಾಳೆ. ಹೆಣ್ಣಗೆ ಕುಡ್ದು ಬಂದು ಮರ್ಯಾದೆ ಕಳೆದಿದ್ದು ಅಲ್ದೆ ನಂದಕ್ಕೆ ಅಂತೂ ಸರಿಯಾಗಿ ಒದಗೆ ಕೊಟ್ಟಿದ್ದಾಳೆ. ಅಯ್ಯೋ, ಈ ಗುಂಡಮ್ಮ ಮತ್ತೆ ಈ ಭಾಗ್ಯಮ್ಮ ಬಿಡಿಸ್ಕೊಳ್ಳಿಲ್ಲ ಅಂತಂದ್ರೆ ನಮ್ದು ಕತೆಗೆ ಮುಗಿಸ್ಬಿಡ್ತಾ ಇದ್ಲು ಅನ್ಸುತ್ತೆ ನಿಮ್ದು ಹೆಂಡತಿ ಇವತ್ತು. ಹೇ ಬುಡ್ಡಿ, ಏನೋ ಇನ್ನೂ ಏನೋ ಕಂಪ್ಲೇಂಟ್ಗೆ ಹೇಳ್ತಾ ಇದ್ಯಾ? ಅದು ಏನೂ ಇಲ್ಲ. ನಿಮ್ದಕ್ಕೆ ಏನ್ ಕೇಳ್ತೀಯೋ ಅದನ್ನೆಲ್ಲ ತಂದ್ಕೊಡು ಅಂತ ಹೇಳಿ ನಮ್ದು ಬೇಟಾಗೆ ಹೇಳ್ತಾ ಇದ್ದೆ. ನಿಮ್ದಕ್ಕೆ ಏನು ಸೀರೆ ಬೇಕಾ, ನೈಟಿ ಬೇಕಾ, ಅಥವಾ ಸರಾಗೆ ಬೇಕಾ, ಎಲ್ಲ ತಂದ್ಕೊಡು ಅಂತ ಹೇಳಿ ನಮ್ದು ಬೇಟಾಗೆ ಹೇಳ್ಕೊಡ್ತಾ ಇದ್ದೆ ಅಷ್ಟೇ. ಇನ್ನೇನು ಬೈದಿಲ್ಲ ಬಾನು. ಹೋಗು ಹೋಗು. ಅಷ್ಟು ಭಯಗೆ ಆಯ್ತಲ್ಲ ನಮ್ದು ಮೇಲೆ. ಈ ಭಯಗೆ ಯಾವಾಗ್ಲೂ ಮೇಂಟೈನ್ಗೆ ಮಾಡ್ಬೇಕು ನಿಮ್ದು ಬುಡ್ಡಿ. ಆಯ್ತು ಆಯ್ತು. ಅಯ್ಯಯ್ಯೋ, ನನ್ನ ಮೇಲೆ ಭಾರ ಎಲ್ಲ ಬಿಡ್ತೀಯಲ್ಲೇ ಬಾನು. ಅಯ್ಯಯ್ಯೋ, ನನ್ನ ಕೈಲಾಗಲ್ಲಮ್ಮ ನಿನ್ನ ಓದ್ಕೊಂಡು ಹೋಗಕ್ಕೆ. ನಡ್ಕೊಂಡ್ ಬಾರಿ ಒಂದಿಟ್ಟು. ಅವರ ನೀನೇ ನಮ್ದು ಭುಜದ ಮೇಲೆ ಕುತ್ಕೋಬಾ, ನಮ್ದಕ್ಕೆ ಹೊತ್ಕೊಂಡು ಹೋಗ್ತೀವಿ. ನೀನು ಭುಜದ ಮೇಲೆ ನಾನ್ ಕುತ್ಕೋಬೇಕಾ? ಬೇಡಮ್ಮ, ನೀನ್ ಮೊದ್ಲೇ ತೂರಾಡ್ತಾ ಇದೀಯ. ನಿನ್ ಮೇಲೆ ನಾನ್ ಕುತ್ಕೊಂಡು ಆಮೇಲೆ ನೀನ್ ನನ್ನೆಲ್ಲ ನಾನ ಈಡ್ಗಾಯಿ ಹೊಡೆದಂಗ್ ಹೊಡೆದ ಏನ್ ಮಾಡ್ತೀಯ? ಏನು ಬೇಡ, ನೀನೇ ನನ್ನ ಭುಜದ ಮೇಲೆ ಮನಿಕೊಂಡ್ ಬಾ. ಪರವಾಗಿಲ್ಲ, ತಡ್ಕೊಂಡಿರ್ತೀನಿ.